ಪ್ರಥಮವಾಗಿ ಹೋಮಿಯೋಪತಿ ಕಾಲೇಜು ಪ್ರಾರಂಭ ಮಾಡ್ತಾರೆ. ಇವರೇ ಪ್ರಾಂಶುಪಾಲರಾಗಿ ಇದ್ದಂಥವರು. ಇದಕ್ಕೂ ಮೊದಲು ಚಂಡೀಗಢ ಅಲ್ಲೇ ಇನ್ನು ಬೇರೆ ರಾಜ್ಯಗಳಲ್ಲಿನ ಅವರು ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಸಮ್ಮೇಳನಗಳನ್ನು, ಹೋಮಿಯೋಪತಿ ಸಮ್ಮೇಳನಗಳನ್ನು ನಡೆಸ್ಕೊಟ್ಟಿದ್ದಾರೆ ಯಶಸ್ವಿಯಾಗಿ. ಅನೇಕ ವಿಷಯಗಳನ್ನು ಸಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಂಡಿಸಿದ್ದಾರೆ. ವಾಟ್ ಟು ಈಟ್ ಅಂಡ್ ಹೌ ಟು ಈಟ್. ಮೊದಲನೇದರೆ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ರಸ. ಪೇಷಂಟ್ ಆದರೆ ಹಾಸ್ಪಿಟಲ್ ಬಂದಿದ್ದರೆ ಜ್ಯೂಸ್ ಕೊಡಿ, ಇಲ್ಲಾಂದರೆ ನಾವೆಲ್ಲ ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ಹಣ್ಣು ತಿನ್ನಬೇಕು, ಜ್ಯೂಸ್ ಕುಡಿಬಾರ್ದು. ಎಳ್ನೀರು ಜ್ಯೂಸ್ ಅಲ್ಲ, ಅದು ಅಮೃತ. ಎಳ್ನೀರು ತಗೋಬೋದು, ಖಂಡಿತ ತಗೋಬೋದು. ಆದರೆ ಎಳ್ನೀರು ಇವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ತೆಂಗಿನ ಬಿಡ್ತಾರೆ, ಕೊಡ್ತಾರೆ. ಆ ಎಳ್ನೀರು ಕೆಳಗೆ ಹೋಗ್ತಾ ಇದೆ, ಮಹಾಪಾಪ. ಆ ದೇವ್ರಿಗೆ ಬರುತ್ತೆ, ದೇವಸ್ಥಾನಕ್ಕೆ ಬರುತ್ತೆ. ಎಳ್ನೀರು ಯಾವಾಗಲೂ ಕೆಳಗೆ ಬಿಸಾಕ. ಆಸ್ಮಾ, ಕೆಮ್ಮು, ಅಲರ್ಜಿ ಇರೋರು ಬಿಟ್ಟು ಎಲ್ಲರೂ ಕುಡಿಬಹುದು. ಡಯಾಬಿಟಿಸ್ ಒಳ್ಳೇದು, ಭಾಳ ಒಳ್ಳೇದು. ಎಳ್ನೀರು ನೀರು ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಎಳ್ನೀರು ತೆಂಗಿನ ಕರ್ಕೊಂಡು ಬರ್ತಾರೆ. ಸರ್ ಎಳ್ನೀರು ಬಂದಿದ್ದೇನೆ, ಬಾಟಲ್ ಕೊಡಿ ಅಂತ ಹೇಳಿ ಗಿಡ ತೊಗೊಂಡೋಗ್ಬೇಕು. ಎಲ್ಲರಿಗೂ ಒಳ್ಳೆಯದು, ಜ್ವರ ಬಂದು ಒಳ್ಳೆಯದು. ಕೆಮ್ಮು, ಆಸ್ಮಾ, ಅಲರ್ಜಿ ಇದು ಮಾತ್ರ ಅವ್ರು ಕೊಡ್ತಾರೆ. 3 ಗಂಟೆ ಇರುತ್ತೆ ಹೊಟ್ಟೆ. ಚಿಕನ್ ತಿಂತೀವಿ 2 ಗಂಟೆ, ಫಿಶ್ 1 ಗಂಟೆ, ನಟ್ಸ್ ಅಂದರೆ ಕಾಳು, ಅದು ಒಂದು 2.5-3 ಗಂಟೆ ಇರುತ್ತೆ. ತರಕಾರಿ ನಾವು ಮನೆ ಮಾಡಿ 40 ನಿಮಿಷದಲ್ಲಿ ಕೆಳಗೆ ಬಂದಿದ್ದೀವಿ. ಹಣ್ಣುಗಳು, ತರಕಾರಿಗಳು 20-25 ನಿಮಿಷ. ಡಿಶ್ ಪಾಲಕ್ ಪನ್ನೀರ್ ಯಾವಾಗಲೂ ತಿನ್ನಬಾರ್ದು. ಪಾಲಕ್ ಈಸ್ ಐರನ್, ಪನ್ನೀರ್ ಈಸ್ ಕ್ಯಾಲ್ಶಿಯಂ, ದೇ ಬೋತ್ ಇಂಟ್ರಾಕ್ಟ್. ಮಟರ್ ಪನ್ನೀರ್ ಮಾಡಿ, ಮಟರ್ ಪನ್ನೀರ್ ಹಾಲು ಮಾಡಿ, ಅದು ಪಾಲಕ್ ಪನ್ನೀರ್ ಮಾಡಬಾರ್ದು. ದಕ್ಷಿಣ ಭಾರತದ ಆಹಾರ, ಉತ್ತರ ಭಾರತದ ಆಹಾರ ವೆರಿ ವೆರಿ ನಾರ್ಮಲ್ ಆ್ಯಂಡ್ ಹೆಲ್ದಿ. ಗುಡ್ ಡೇ ಬಿಸ್ಕಿಟು, ಆ ಬಿಸ್ಕಿಟು ನೆವರ್ ಎವರ್ ಟಚ್. ರಾಗಿ ಈಸ್ 1.6, 98% ಈಸ್ ಮೈದಾ. ಆದಷ್ಟು ಮಟ್ಟಿಗೆ ಮಾಂಸ ಇರಬಾರ್ದು. ಭಾಳ ಮಸಾಲ ಹಾಕಿ ಮೆಣಸಿನ್ಕಾಯಿ ಬಜ್ಜಿ ಅದರಲ್ಲಿ ಅದು ಹಾಕಿ ತಿಂತೀವಲ್ಲ, ಅದು ಕಡಿಮೆ ತಿನ್ನಬೇಕು. ಸಕ್ಕರೆ ಉಪಯೋಗಿಸ್ತೀವಲ್ಲ, 5% ಮಟ್ಟಿಗೆ ಸಕ್ಕರೆ ಕಡಿಮೆ ಮಾಡಿ ಬೆಲ್ಲ ಉಪಯೋಗಿಸಿ. ಆ ಬೆಲ್ಲದಲ್ಲಿ ಮತ್ತೆ ಆರ್ಗ್ಯಾನಿಕ್ ಅಂತ ಹೇಳ್ಬೇಡಿ, ಆರ್ಗ್ಯಾನಿಕ್ ಅಂತ ಅದೇ ಆರ್ಗ್ಯಾನಿಕ್ ಕೆಮಿಕಲ್ಸ್ ಹಾಕ್ತಾರೆ ಗೊತ್ತಾ ನಿಮಗೆ. ಬೆಲ್ಲ ಅಂದರೆ ಬೆಲ್ಲ ಬೆಳ್ಳಗಿರೋ ಬೆಲ್ಲ ಬೇಡ, ಕಾಫಿ ಬೇಡ. ಬೆಳ್ಳಗಿದ್ರಲ್ಲಿ ಸಲ್ಫರ್ ತೆಗಿತಾರೆ. ದಯವಿಟ್ಟು ಟೈಮ್ ಊಟ, ಹೊಟ್ಟೆ ಆಶೆ ಆಗುವುದನ್ನು ನೀವು ಊಟ ಮಾಡಬೇಡಿ, ಉಪಯೋಗಿಸಬಾರದು. ಯಾಕಂದರೆ ಇದು ನಮ್ಮ ಪಂಚ ಪ್ರಾಣಗಳ ಸೂಚನೆ. ಫೈರ್, ಅರ್ತ್, ಸ್ಪೇಸ್, ಗಾಳಿ, ಆಕಾಶ, ಅಗ್ನಿ, ಭೂಮಿ, ಪಂಚಪ್ರಾಣಗಳಲ್ಲಿ ಬೆಸ್ಟ್ ಈಸ್ ಮೊಸರನ್ನ ಸ್ವಲ್ಪ ಮೊಸರು ತಿನ್ನಲೇಬೇಕು. ದಿನಾಲು ನೆಲ್ಲಿಕಾಯಿ, ಸ್ವಲ್ಪ ನೆಲ್ಲಿಕಾಯಿ ತಿನ್ನಬೇಕು ಊಟ ಮಾಡೋ ಮೊದಲು. ನೆಲ್ಲಿಕಾಯಿ ಹಣ್ಣು ತಿಂದ ಮೇಲೆ ಬೇರೆ ಏನು ತಿನ್ನಬಾರ್ದು. ನೋ ಅಬ್ಸಲ್ಯೂಟ್. ಯಾವುದೇ ಹಣ್ಣುಗಳು ತಗೋಬಹುದು, ಒಂದೇ ಹಣ್ಣು ಒಂದು ಸಲ ತಗೋಬೇಕು. ಈಗ ಪರಗಣ ತಗೊಂಡು ಪರಗಣ ತಿನ್ನಿ, ಎಷ್ಟು ಬೇಡ ತಿನ್ನಿ, 2 ಗಂಟೆ ಬಿಡಿ, ಆಮೇಲೆ ಬೇರೆ ನೀರು ಕುಡಿಯುವಾಗ ಕುತ್ಕೊಂಡು ನೀರು ಕುಡಿಬೇಕು, ನಿಂತ್ಕೊಂಡು ನೀರು ಕುಡಿಬಾರ್ದು. ಬಾಳೆಹಣ್ಣು ಡೆಫಿನೆಟ್ಲಿ ಬೆಳಿಬೇಕು. ಆಮೇಲೆ ಊಟ ಮಾಡಿದ ನಂತರ ಎಲೆಗೆ ಹಾಕಬೇಕು. ಬರೀ ಎಲೆ 45 ಬೇರೆ ಬೇರೆ ಟಾಪಿಕ್ಸ್ನ ಶಾಲಾ ಕಾಲೇಜುಗಳಿಗೆ ಕೊಡ್ತಾ ಇದ್ದಾರೆ. ನಮ್ಗೆ ಯಾರಾದರೂ ಶಾಲಾ ಕಾಲೇಜುಗಳಲ್ಲಿ ಏನಾದ್ರು ಬೇಕು ಅಂದರೆ ನನಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಫುಲ್ ಲಿಸ್ಟ್ NUHBOMICA ನಕ್ಸ್ವಾಮಿಕಾ, ಕಾರ್ಬೋವೇಟ್, CARBO,
CVEG ಕಾರ್ಬೋವೆಜ್. ಕಾರ್ಬೋಹೈಡ್ರೇಟ್ ಗೊತ್ತಲ್ಲ ಯಾವಾಗ ಮಾಡ್ತಾರೆ ಕಾರ್ಬೋ ವೆಜಿಟೈಲ್ಸ್ ಅಂತ ಫುಲ್ ನೇಮ್ ಅದು. ಅದನ್ನ ಮಾಡ್ತಾರೆ. ಪಲ್ಸೆಟ್ ಇಲ್ಲ. ಆರ್ಸೆನಿಕ ಮಾಡ್ಬೋದು. ಇಷ್ಟೇ ಬರ್ಕೊಳ್ಳಿ. ARSEN. ಗಂಟು ನೋವು, ಗಂಟು ಕಿಚ್ಚ ಕಿಚ್ಚ ಗರಗರ, ಗಂಟು ಹೋಗಿದೆ, ಕೆಮ್ಮಾಗಿಲ್ಲ, ಬರ್ತಾ ಇದೆ. ಅದೀಗ ಮೆಡಿಸಿನ್ ಕೊಡ್ತೀವಿ. ಕಾರ್ಯಕ್ರಮ ಪಡಿಯಂ LYCO ಲೈಕೋಪೋಡಿಯಂ. ಲೈಕೋಪೋಡಿಯಂ LYCO BODIUM. ಸರ್ ಆರ್ಸೆನಿಕ ನಾನು ಸಂತೋಷ ಏನು ವರ್ಷ ಕೊಡಿ ಈ ಥರ ಇದ್ದಾಗ ಆರ್ಸೆನಿಕ. ಕಾರಣ ಏನಂದರೆ ಕಾರಣ ಎರಡನೇ ಅಲೆ ಕಾಲದಲ್ಲಿ ಸುಮಾರು ಒಂದು 10-12 ಸಾವಿರ ರೂಪಾಯಿ ಪಡೆಯೋದು. ಇದು ಮುಂಜಾಗ್ರತೆ ಕ್ರಮವಾಗಿ ಕೂಡ ತಗೋಬಹುದು. RSS ಗ್ರೂಪಿಂದ ನಾವು 3 ಲಕ್ಷ ಜನರಿಗೆ ರಿಲೇಟಿವ್ ಕೊಟ್ಟಿದ್ದೀವಿ. ಎಲ್ಲ ಗ್ರಾಮಗಳಲ್ಲಿ ಆಮೇಲೆ ಕೆಲವರಿಗೆ SULPHER ಪಕ್ಕದಲ್ಲಿ 200 ಹಾಕೊಳ್ಳಿ. ಸಲ್ಫರ್ ಇದು 200 ಶಕ್ತಿ ಪೊಟೆನ್ಸಿಯಲ್. ಈಗ ತಮಗೆ ಆರ್ಸೆನಿಕ್ ಆಲ್ಬಮ್ ಕೊಡೋದು ಆರ್ಸೆನಾಲ್ 13 ಇರುತ್ತೆ. ಅದು 30 ಪೊಟೆನ್ಸಿ, ತುಂಬಾ ಕಮ್ಮಿ ಶಕ್ತಿ, ಆದರೆ ವರ್ಕ್ ಆಗುತ್ತೆ. ಇದು ಸಲ್ಫರ್ 200 ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಅಷ್ಟೇ. 200 ಹಾಗೆ ಬರ್ಕೊಡ್ಬೇಕು. ನೀವು ಯಾವುದೇ ಹೋಮಿಯೋ ಶಾಪ್ ಹೋದ್ರೆ ಈ ತರ ಬರ್ಕೊಡ್ಬೇಕು. ಸಲ್ಫರ್ 200. ಒಂದು ಕೆಲಸ ಮಾಡಿ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಕನ್ಸಲ್ಟೇಷನ್ಸ್ ಕೊಟ್ಟು ಕೆಲವರಿಗೆ ಮದುವೆ ವಡ, ಮಿರ್ಚಿ, ಬಜ್ಜಿ, ಕರಿದು ಪದಾರ್ಥಗಳೆಲ್ಲ ತಿಂತಾರೆ. ಈ ತರ ಬರ್ಕೊಳ್ಳಿ. ನಕ್ಸ್ ಓಮ್ 30 ನಕ್ಸ್ ಹೊಟ್ಟೆ ನೋವು ಬರುತ್ತೆ, ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಅದಕ್ಕೆ ಕೋಲೋಸಿನ್ COLOCYNTH. ಸರ್ ಊಟ ಮಾಡಿದ್ರೆ ಭಾಳ ನಿದ್ದೆ ಬರ್ತದೆ ಸರ್. ಬೇರೆ ಏನು ರೋಗ ಇಲ್ಲದ್ರೆ ಚೆನ್ನಾಗಿ ಊಟ ಮಾಡಿದ್ರೂ ನಿದ್ದೆ ಬರ್ತಾ ಇದೆ. ಅದಕ್ಕೆ ಮತ್ತೆ ಔಷಧಿ ನಕ್ಸ್ ವಾಮಿಕಾ ಬರ್ಕೊಂಡ್ರಲ್ಲ ಅವಾಗಲೇ. ನಕ್ಸ್ ವಾಮಿಕಾ NUXVOM ನಕ್ಸ್ ವಾಮ್. ಜ್ವರ ಬಂದಿದೆ ಸರ್, ಒಂದೇ ಸಲ 12 ಬಂದಿದೆ. ಪೆಟ್ ಮೆಡಿಸಿನ್ ಅಕೋನೈಟ್. ಮಾರನೇ ದಿನ ಬಂದ್ರೆ ಬೆಲಡೋನ. ಅದು ಇನ್ನು ನೋಡಿ ಇಲ್ಲಿ ಬರೀತೇನೆ. ಬೆಲಡೋನ BELLA DONAT. ಜ್ವರ ಬಂದಿದೆ, ಬೇರೆ ಹೆಚ್ಚು ಕಾಂಪ್ಲಿಕೇಶನ್ಸ್ ಇಲ್ಲ, ಯಾಕೆ ಬಂದು ಗೊತ್ತಾಗ್ತಾ ಇಲ್ಲ. ಫೆಬ್ರಮ್ ಫಾಸ್, ಮ್ಯಾಗ್ ಫಾಸ್, ಕ್ಯಾಲಿಫಾಸ್. ಫೆರಮ್ ಫಾಸ್, ಮ್ಯಾಗ್ ಫಾಸ್, ಕ್ಯಾಲಿಫಾಸ್. CALI 6X ಪೊಟೆನ್ಸಿ. ಇದು ಜ್ವರ ಇದು ಟಿಶ್ಯೂ ಸಾಲ್ಟ್ಸ್ ಅಂತ. ಇದನ್ನ ಪೊಟೆನ್ಸಿ ಶಕ್ತಿನ 6X ಅಂತ. ಇದಕ್ಕೆ ಮುಂದೆ 6X ಅಂತ ಬರ್ಕೊಳ್ಳಿ. ನೀವು ಪ್ರಿಸ್ಕ್ರಿಪ್ಷನ್ ಬರ್ಕೊಡೋವಾಗ ಅಲ್ಲಿ ಇದೇ ಥರ ಕೊಡಿ. ಫೆರಮ್ ಫಾಸ್ 6X, ಮ್ಯಾಗ್ ಫಾಸ್ 6X, ಕ್ಯಾಲಿಫಾಸ್ 6X. ಕಾಂಬಿನೇಷನ್ ಆಯ್ತಾ? ಬರುತ್ತೆ, ನಾವು ಮಾಡಿಕೊಳ್ಬೇಕು ಸರ್. ನಾನು ಹೋಗ್ತಾ ಇದ್ದೆ ಸರ್, ನೋಡೋದು ಯಾರೋ ಈಗ ಹೋದ್ರು ಸರ್, ನಾನು ಕೆಳಗೆ ಬಿದ್ದೆ, ಗಾಯ ಆಯಿತು, ಮಕ್ಕಳಿಗೆ ಬರ್ತಾ ಇಲ್ಲ, ಮನೆಯೆಲ್ಲ ನೋವು ಆಗ್ತಾ ಇದೆ. ಆರ್ನಿಕಾನು ಇದೆ, ಅದು ಕೊಡ್ತಾ ಇದ್ದೀವಿ. ARNICA. ಅದರಲ್ಲಿ ರಕ್ತ ಬದಲಾಗಿದೆ, ಏನಾಗ್ತದೆ, ಹಸಿರೆಲ್ಲ ಬ್ಲೂ ಆಗ್ಬಿಟ್ರೆ, ನೀಲಿ ಆಗ್ಬಿಟ್ರೆ ಅದಕ್ಕೆ ಆಗಲಿಲ್ಲ. ಕ್ಯೂರಿಬಿಲ್. Lots of mental tension creates problems. ಮಾನಸಿಕ ಸರ್, ಎಲ್ಲ ಗಾಯ ಆಗಿದೆ, ರಕ್ತ ಎಲ್ಲ ಬರ್ತಾ ಇದೆ. ಡೀಪ್ ಅಂದ್ರೆ ಒಳಗೆ ಇಲ್ಲ, ಮನೆ ಚರ್ಮ ಹೋಗಿದೆ.
ಹೈಪರಿಕಮ್. ಸರ್ ಇಷ್ಟೆಲ್ಲ ಬಿಸಿಲಿದೆ, ಸಾಯಂಕಾಲ ಮಳೆ ಬಂತು, ನಾನು ಮನೆಗೆ ಹೋಗ್ತಾರೆ ಮಳೆ ನಿಂತಿದ್ದೀನಿ, ಮೈಯೆಲ್ಲ ನೋವಾಗ್ತಾ ಇದೆ. ಸರಿ ಬರ್ಕೊಳ್ಳಿ ಅವರು ಹೈಪರಿಕಮ್ ಬರ್ಕೊಂಡ್ರೆ ಹಾಂ ರಸ್ಟಾಕ್ಸ್ RHUSTOX ರಸ್ಟಾಕ್ಸ್. ನಾವು ಮನೆಯಲ್ಲಿ ನಿಂತಿದ್ರೆ ಮೈಕೈ ನೋವಾಗದೆ ಜ್ವರ ಬಂದರೆ ಸ್ಟಾಕ್ಸ್ ಹೋಗ್ಬೋದು, 2 ಡೋಸಸ್ ಬಂದಿದ್ರೆ ಕಡಿಮೆ ಆಗಬೇಕು, ಇಲ್ಲದ್ರೆ ಡಾಕ್ಟರ್ ತೋರಿಸಿ. ಏನಾಗಿದೆ ಸೀಲ್ ಬರುತ್ತೆ ಸರ್, ಬೆಳಗ್ಗೆ ಆಸ್ಪತ್ರೆ ನಾನು ಬ್ಯಾಂಕ್ ಕೂಡ ಸೀಲ್ ಬರ್ತಾ ಇದ್ದೆ ಅದಕ್ಕೆ ಮ್ಯಾಟ್ರಮ್ ನೀವು ಪರವಾಗಿ ಸರ್ ಬರ್ತಾ ಇಲ್ಲ ನಂದಲ್ಲ ಪ್ರಾಬ್ಲಮ್. ಓಕೆ ಕೇಸ್ಗಳನ್ನ ಎಕ್ಸ್ಟ್ರಾರ್ಡಿನರಿ ಕೇಸ್ಗಳೆಲ್ಲ ಇವರು ಕ್ಯೂರ್ ಮಾಡಿರುವಂಥವ್ರನ್ನ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದ್ರ ಸಂಬಂಧ ಇನ್ನೊಂದು ಹೇಳೋಗ್ತದೆ. ಬಾಳಿಗೆಲೆ ಪೀಸ್ ಇರುತ್ತಲ್ಲ, ಬಿಸಾಕುವಂಥ ಪೀಸ್ಗಳು ಎಲ್ಲ ಕಟ್ ಮಾಡ್ಕೊಂಡು ಬಿಸಾಕ್ತಾರೆ. ಸಣ್ಣ ಪೀಸ್ ಅಂತ ಬೆಳಗ್ಗೆ ಸೂರ್ಯನ ಕಿರಣಕ್ಕೆ ಕಣ್ಣಿಗೆ ಅಡ್ಡಲ್ಲಿ ಈ ರೀತಿ ಇಟ್ಕೊಳ್ಳಿ. ಒಟ್ಟಲ್ಲಿ ನೀವು ಆ ಕಡೆ ನೋಡಿ, ಹೊಸರು ನೋಡಿ ಅಷ್ಟೇ. ಕೇವಲ 4 ರಿಂದ 5 ನಿಮಿಷ ನೋಡಿ ಸಾಕು. ತಿನ್ನೋದು 50 ವರ್ಷದ ನಂತರದವರು ಬರೀ ಸೇರಿ ತಿನ್ನೋದು ಅದೆಲ್ಲ ಮಾಡಕ್ಕೆ ಹೋಗ್ತೀವಿ. 50 ವರ್ಷದ ನಂತರವರು ಏನು ತುಂಬ ಮಂಡಿ ನೋವಿರೋರಿಗೆ ನೀವು ಒಂದು 2 ಆಪಲ್ ಕೊಡಿ, ನಾಳೆ ಬೆಳಿಗ್ಗೆ ನಡೆಯೋಕ್ಕಾಗಲ್ಲ. ಅಥವಾ ಪೈಲ್ಸ್ ತೊಂದರೆ ಇದೆಯಾ ಅವರಿಗೆ ಹುಳಿ ಹಣ್ಣು ಮೇಲೆ ಅವರು ಕೂಡ ಪೈಲ್ಸು ಸಿವಿಯರ್ ಆಗಿದೆ, ಇವತ್ತು ರಾತ್ರಿ ಪೈಲ್ಸ್ ಇದು ಪೈನಾಪಲ್ ಜ್ಯೂಸ್ ಕೊಡಿ, ನಾಳೆ ಬೆಳಿಗ್ಗೆ ಬ್ಲೀಡಿಂಗ್ ಆಗುತ್ತೆ. ಕಸ ಹಾಕ್ತೀವಲ್ಲ ನಾವು, ನೋಡಿ, ಆದರೆ ಒಂದು ಕಸನ ರಸ ಮಾಡುತ್ತೆ. ನಾವು ರಸ ಕಸ ಮಾಡ್ತೀವಿ. ದೇಹದ ರಚನೆ ಹೇಗಿದೆ, ಇದು ನಮ್ಮ ದೇಹ ಕೂಡ ಇದೆ ಸ್ವಯಂ ವೈದ್ಯ. ಏನೋ ಜ್ಯೂಸ್ ಫಾಸ್ಟಿಂಗ್ ಮಾಡಿ ಜ್ಯೂಸ್ ಕುಡ್ಕೊಂಡಿರಿ, ನೀರು ಕುಡ್ಕೊಂಡಿರಿ, ಗಟ್ಟಿ ಜ್ಯೂಸ್ ಕುಡ್ಕೊಂಡಿರಿ, ಗೊತ್ತಾಯ್ತೆ. ಜೇನಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದರಲ್ಲಿ ಕುಡ್ಕೊಂಡಿರಿ. ಗಾಜಿನ ವಾಟರ್ನಲ್ಲಿ ತುಳಸಿ ಹಾಕಿಬಿಟ್ಟು ಸಂಜೆ ಹೊರಟು ತಗೊಳ್ಳಿ. ಇಲ್ಲ ಜೀರಿಗೆ ಒಂದು ಚಮಚ ಜೀರಿಗೆ ಹಾಕಿ ಅದನ್ನು ಕೂರಿಸ್ಬಿಟ್ಟು ಬೆಳಗ್ಗೆ ಸಂಜೆ ಹೊರಟು ತಗೊಳ್ಳಿ, ತೊಂದರೆ ಇಲ್ಲ. ನಾವು ಅಪೆಂಡಿಕ್ಸ್ ಬರ್ಸ್ಟ್ ಆಗಿ ನನಗೆ 3 ದಿನದ ನಂತರ ನನಗೆ ಆಪರೇಷನ್. ಅದು ನನಗೆ ಗೊತ್ತಿಲ್ಲ. ನಾನೇನು ಮಾಡಿದೆ, KBS ಅಂತ ಒಂದು ಮೆಡಿಸಿನ್ ಬರುತ್ತೆ. ಒಂದು 20 ಮೆಡಿಸಿನ್ಗಳು ಒಂದು ಕಿಟ್ ಇದೆ. 20 ಮೆಡಿಸಿನ್ಗೆ ಒಂದು KBS ಅಂತ, ಕಿಡ್ನಿ ಬ್ಲಾಡರ್ ಸ್ಟೋನ್ಸ್ ಅಂತ. ಅದೊಂದು ರೆಸ್ಕ್ಯೂ ಅಂತ ಈಗ ಒಂದು ಕೊಡ್ತೀನಿ, ನೀವು ಹೇಳಿದಲ್ಲ ಅವಳೇ ಎಕ್ಸ್ಪ್ಲೇನ್ ಮಾಡಬೇಕು. ರೆಸ್ಕ್ಯೂ ಅಂತ ಒಂದು ಮೆಡಿಸಿನ್, ಅದು ಇಟ್ ವಿಲ್ ಕಮ್ ಟು ಅವರ್ ರೆಸ್ಕ್ಯೂ ಅಟ್ ಆಲ್ ಟೈಮ್ಸ್. ಯಾವುದೇ ತೊಂದರೆ ಇಲ್ಲ, ಅದನ್ನು ತಗೊಳ್ಳಿ. ಅಕೋನೈಟ್ ಅಂತ ಒಂದು ಮಾಡಿದ್ದೀನಿ, ಹೇಳಿದ್ರೆ ಅದು ಎಲ್ಲಿ ಸಡನ್ ಪ್ರಾಬ್ಲಮ್, ಎಳೆಗಾಲು, ಹೊಟ್ಟೆ ನೋವು, ತಲೆನೋವು, ವಾಂತಿ, ಬೇದಿ ಅಥವಾ ದಿಢೀರ್ ಕಣ್ಣು ಕತ್ಲ ಬಿದ್ದೋದು, ಅಕೋನೈಟ್ ಅಂಡ್ ರೆಸ್ಕ್ಯೂ 2 ಕೊಟ್ಬಿಡಿ, ಆರಾಮಾಗ್ತೀವಿ. ಅವು ಸ್ಟಾರ್ಟ್ ಮಾಡಿ. KBS ಮೆಡಿಸಿನ್ ರೆಸ್ಕ್ಯೂ, ಆಮೇಲೆ ಮ್ಯಾಗ್ನೆಟ್ ನೋಡಿ ಚೆಕ್ ಮಾಡಿಸಿದ್ರೆ ಅದು ದೊಡ್ಡ ಕಾಲಿಗೆ ಅಂಟ್ಕೊಂಡಿರೋದು ವಿಷ ಆಗಿ ಇಟ್ ಹ್ಯಾಸ್ ಬಿಕಮ್ ಯೂಸ್ಲೆಸ್.
ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ ಸರ್, ನೀವು ಡೋಂಟ್ ಬರೀ ಆಪರೇಷನ್ ಅಗತ್ಯ ಇಲ್ಲ ಅಂತ ರೇಡಿಯಾಲಜಿಸ್ಟ್ ಪ್ರತಿಮಾ ಅಂತ ಡಾಕ್ಟರ್. ಎರಡನೇದು ಏನಂದರೆ ಮುಖ್ಯವಾಗಿ ಸ್ಟೋನ್ ಅಂಟ್ಕೊಂಡಿದ್ದಲ್ಲ, ಡ್ರೆಸ್ ಮಾಡಬೇಕು ಅಂತಂದ್ರೆ ಕರೆಗೆ ಹೋಗಿ ಗೌರ್ಮೆಂಟ್ ಸೆಂಟ್ರಲ್ ಎಕ್ಸಾಮ್ ಇದನ್ನೇ ಸುಮಾರು ಇವರು ನನಗೆ ಡಾಕ್ಟರ್ ಸಂಜಯ್ ಬಳಿಕರ್ ಅಂತ ಅವ್ರ ಕಡೆ 12,000 ಕೊಟ್ಟರು ಗೊತ್ತಿಲ್ಲ. 5 ಬ್ಯಾಗ್ ದೊಡ್ಡ ಬ್ಯಾಗ್ಗಳು ತೊಗೊಂಡೋಗಿ ಮೆಡಿಸಿನ್ ರೆಡಿ ಮಾಡಿ ಹಚ್ಚಿದ್ವಿ. ನಾವೆಲ್ಲ ಕೂತ್ಕೊಂಡು ಹಗಲು ರಾತ್ರಿ ತುಂಬಿದ್ದೀವಿ ಈ ಥರ ಮೆಡಿಸಿನ್. ಕರೋನಾ ಟೈಮ್ 2ನೇ ಅಲೆ. ಇದು ಆರ್ಸೆನಿಕ ಆಲ್ಬಮ್ ಅಂತ ಇದೆ. ಇದು ಅಕೋನೈಟ್ ಅಂತ ಫುಲ್ ಬರ್ದಿದೆ ಆಯ್ತಾ. ನೀವು ತಗೋಬಾರ್ಲೇನೆ ಕ್ಯಾಪ್ ಹುಷಾರ ತೆಗೀರಿ. ಇದನ್ನ ಹೀಗೆ ತಿರುಗಿಸಿ, ಈಗ ಅನ್ನೋದು ಎಲ್ಲ ಸೋದೋಗ್ಬಿಡ್ತವೆ. ಸುಮ್ಮನೆ ಹೀಗೆ ತಿರುಗಿಸಿದ್ರೆ ಒಂದೊಂದು ಎರಡೆರಡೆ ಬೀಳುತ್ತೆ. ಹಾಕೊಳ್ಳಿ ಬೈ ರೆಸ್ಟ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ರೆಸ್ಕ್ಯೂ ಏನು ತೊಂದರೆ ಇದ್ರು ರೆಸ್ಕ್ಯೂ ಬೇಕು ನಮಗೆ ಅಷ್ಟು ಕೋರ್ಸು. ಅದರಿಂದ ಮಾಡಿ ಇಲ್ಲೇನು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಹೇಳ್ತಾರೆ ಇದು 30 ಪೊಟೆನ್ಸಿ, ತುಂಬ ಲೋಯೆಸ್ಟ್ ಪೊಟೆನ್ಸಿ ಅಂದರೂ ಕೂಡ ನಿಮ್ಗೆ ಏನು ತೊಂದರೆ. ಊಟ ತಿಂಡಿಗೆ 3-3/4 ಗಂಟೆ ಹಿಂದೆ ಮುಂದೆ ತಗೊಳ್ಳಿ, 3/4 ಗಂಟೆ ಹಿಂದೆ ಮುಂದೆ ತಗೊಳ್ಳಿ. ಸಪೋಸ್ ಏನಾದ್ರು ಅಲೋಪತಿ ಮಾತ್ರ ತಗೊಂಡ್ಬಿಟ್ಟಿದ್ದೀವಿ, 1 ಅವರ್ ಗ್ಯಾಪ್ ಕೊಡ್ತೀವಿ. ಊಟ ಆದಮೇಲೆ ತೊಗೊಳಕ್ಕೆ ಹೇಳಿರ್ತಾರೆ ಅಲೋಪತಿ. ಊಟಕ್ಕೆ 1 ಅವರ್ ಮೊದಲು ತೊಗೊಳ್ಳಿ, ಅರ್ಧ ಗಂಟೆ 1 ಗಂಟೆ ಮೊದಲು ತೊಗೊಳ್ಳಿ.